ಜಡೇಶ್ ಕೆ ಎಂ ಪಿ ಅವರು ಮತ್ತು ದುನಿಯಾ ವಿಜಯ್ ಅವರು ಕಂಬೈನ್ ಆಗಿ ಸಿನಿಮಾನ ಮಾಡ್ತಿದ್ದಾರೆ. VK29 ಈ ಸಿನಿಮಾದ ಮುಹೂರ್ತ ನಿನ್ನೆ ತಾನೇ ನಡೀತು. ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಹೀರೋಯಿನ್ ಮತ್ತು ಸಾರಥಿ ಸಿನಿಮಾದ ಪ್ರೊಡ್ಯೂಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಜಡೇಶ್ ಕೆ ಎಂ ಪಿ ಅವರ ನಿರ್ದೇಶನ ಕತೆ ಇದೆ. ಇವರು ಕಾಟೇರ ಸಿನಿಮಾಗೆ ಕಥೆಯನ್ನು ಬರೆದಿದ್ದರು ಮತ್ತು ಜೆಂಟಲ್ಮ್ಯಾನ್ ಗುರು ಶಿಷ್ಯರು ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇವರ ಸಿನಿಮಾಗಳನ್ನು ನೋಡ್ತಿದ್ರೆ 90s ಬ್ಯಾಕ್ಡ್ರಾಪ್ ಸಿನಿಮಾಗಳ ಕಥೆಗಳನ್ನೇ ಹೇಳ್ತಿದ್ದಾರೆ ಇವರು. ಈ ಪೋಸ್ಟರನ್ನು ನೋಡ್ತಿದ್ದಾರೆ, ಒಂದು ಕಡೆ ಕೊಡ್ಲಿ, ಇನ್ನೊಂದು ಕಡೆ ಕತ್ತಿನ ಹಿಡಿದು ಭಾಳ ಘೋರವಾಗಿ ನಿಂತಿದ್ದಾರೆ ದುನಿಯಾ ವಿಜಯ್. ಮತ್ತು ಸಿನಿಮಾದಲ್ಲಿ ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಕ್ಯಾರೆಕ್ಟರ್ ಅವರು ಕೂಡ ಆ್ಯಕ್ಟಿಂಗ್ನ ಮಾಡ್ತಿದ್ದಾರೆ. ಜಡೇಶ್ ಕೆ ಎಂ ಪಿ ಅವರು ಒಂದು ಒಳ್ಳೆಯ ಕಥೆಯನ್ನು ಎಣೆದಿದ್ದಾರೆ ಅಂತ ಕಾಣುತ್ತೆ ಈ ಸಿನಿಮಾದಲ್ಲಿ. ಯಾಕಂದರೆ ಅದು ಈ ಒಂದು ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ ಮಾಸ್ತಿ ಅವರ ಡೈಲಾಗ್ಸ್ ಇದೆ. ಮತ್ತು ಆ ಒಂದು ಪೋಸ್ಟರಲ್ಲಿ ಕಾಣಿಸಿದ್ದು ಈ ದೇವಸ್ಥಾನ, ಇದು ಹಂಪಿಯ ವಿರೂಪಾಕ್ಷ ದೇವಸ್ಥಾನ. ಇದನ್ನು ಕಾಟೇರ ಸಿನಿಮಾದಲ್ಲಿ ಇಟ್ಟಿದ್ದರು ಪೋಸ್ಟ್ರಲ್ಲಿ ಮಾತ್ರ. ಮತ್ತು ಭೀಮಾ ಸಿನಿಮಾ ಕೂಡ ರಿಲೀಸ್ ಹತ್ತಿರದಲ್ಲಿದೆ, ನೋಡೋಣ. ಈ ಒಂದು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ, ಎರಡು ಘೋರವಾದಂತಹ ಪ್ರಾಣಿಗಳ ನಡುವೆ ನಡೆಯುವಂಥ ಒಂದು ಯುದ್ಧ, ಸಿಂಹ ಮತ್ತು ನಾಯಿಯ ನಡುವೆ ನಡೆಯುವಂಥ ಯುದ್ಧ ಆಗಿದೆ. ಜಡೇಶ್ ಕೆ ಎಂ ಪಿ ಅವರ ಮೇಲೆ ಭರವಸೆ ಇದೆ. ಯಾಕೆಂದರೆ ಕಾಟೇರ ಸಿನಿಮಾನ ಬೇರೆ ಲೆವೆಲಲ್ಲಿ ಅವರು ತಮ್ಮ ಬರವಣಿಗೆಗಳ ಮೂಲಕ ಗುರುತಿಸ್ಕೊಂಡಿದ್ದರು. 90s ಬ್ಯಾಕ್ಡ್ರಾಪಲ್ಲೇ ನಡೆಯುವಂಥ ಕತೆ ಈ ಒಂದು ಸಿನಿಮಾ ಆಗಿದೆ. ಮತ್ತು ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರಿದ್ದು ಮತ್ತು ದುನಿಯಾ ವಿಜಯ್ ಅವರ ಮಗಳು ಆ್ಯಕ್ಟಿಂಗ್ನ ಮಾಡ್ತಿದ್ದಾರೆ. ಡೆಬ್ಯೂ ಸಿನಿಮಾವಾಗಿ ಅವರ ಮಗಳಾಗೆ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ತೀನಿ. ಮತ್ತು ಭೀಮಾ ಸಿನಿಮಾ ಬರ್ತಿದೆ, ಹತ್ತಿರದಲ್ಲೇ ಇದೆ. ಸೊ ಹೀಗಾಗಿ ಇದೊಂದು 90s ಬ್ಯಾಕ್ಡ್ರಾಪ್ನ ಕಥೆಯಾಗಿದ್ದು, ಇದು ಆಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕಥೆಯನ್ನು ಹೇಳೋಕ್ಕೆ ಜಡೇಶ್ ಕೆ ಎಂ ಪಿ ಅವರು ಹೊರಟಿದ್ದಾರೆ. ಸೊ ಹೀಗಾಗಿ ಈ ಸಿನಿಮಾದ ಸ್ಟೋರಿ ಬಂದು ಏನಂದರೆ, ಒಂದು ಊರಲ್ಲಿ ಒಬ್ಬ ರೈತ ತನ್ನ ಪಾಡಿಗೆ ತಾನು ತನ್ನ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಹೊಲದ ಉಳುಮೆಯನ್ನು ಮಾಡಿಕೊಂಡು ಇರ್ತಾನೆ. ಇಂಥ ಸಮಯದಲ್ಲಿ ಆ ಊರಿನ ಯಜಮಾನರು ಅವರಿಗೆ ಯಾವ ರೀತಿ ತಿರುಗಿ ಬೀಳ್ತಾರೆ ಮತ್ತು ಅವರ ವಿರುದ್ಧನೇ ಈ ಒಂದು ಕ್ಯಾರೆಕ್ಟರ್ ಪಾತ್ರ ಯಾವ ರೀತಿ ರಿವೆಂಜ್ ತಗೊಳುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಜಡೇಶ್ ಹಂಪಿ ಅವರು ಆಲ್ಮೋಸ್ಟು ರೈತರ ಸಿನಿಮಾಗಳನ್ನೇ, ಅಂದರೆ ಆ ಒಂದು ಬ್ಯಾಕ್ ಡ್ರಾಪ್ನಲ್ಲೇ ಮಾಡ್ತಾರೆ. ಆ ಒಂದು ಮಣ್ಣಿನ ಹಿಡಿತ ಇದೆ ಅವರ ಬರವಣಿಗೆಯಲ್ಲಿ. ಮತ್ತು ಮಾಸ್ತಿ ಅವರು ಗೊತ್ತಿದ್ರ ಹಾಗೆ ಕನ್ನಡದ ಆಸ್ತಿ, ಅವರು ಚೆನ್ನಾಗಿ ಬರೀತಾರೆ ಡೈಲಾಗ್ಸ್ನ. ಸೊ ಹೀಗಾಗಿ ನೋಡೋಣ ಸ್ಟೋರಿ. ಸೊ ಒಂದು ರೈತನ ಕತೆ ಮತ್ತು ತೇರಿಗೆ ಬೆಂಕಿ ಹಚ್ಚಿರೋದು ನೋಡ್ತಿದ್ರೆ ಎಲ್ಲ ಅನ್ಯಾಯ ತೊಡಕನ್ನು ಹೋಗಲಾಡಿಸುವಂತಹ ಕ್ಯಾರೆಕ್ಟ್ರು ಇದಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಒಂದು ತೇರಿಗೆ ಬೆಂಕಿ ಹಚ್ಚೋದಂದರೆ ಒಂದು ಸುಲಭದ ಮಾತಲ್ಲ. ಯಾಕೆಂದರೆ ಆ ಒಂದು ತೇರು ಆ ಒಂದು ದೇವರ ಒಂದು ಪ್ರತಿರೂಪ, ಆ ಒಂದು ದೇವರ ಮೆರವಣಿಗೆಯ ಒಂದು ಪ್ರತಿರೂಪ ಆಗಿರುತ್ತೆ. ಯಾಕೆ ಈ ಒಂದು ಕ್ಯಾರೆಕ್ಟ್ರು ಆ ಒಂದು ತೇರಿಗೆ ಬೆಂಕಿ ಹಚ್ಚಿತ್ತು ಅನ್ನೋದೇ ಸಿನಿಮಾದ ಮೇನ್ ಕೋರ್ ಎಮೋಷನ್ ಆಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಮೊದಲು ಫಸ್ಟ್ ಬಿಟ್ಟಿರೋ ಪೋಸ್ಟರಲ್ಲಿ ದುನಿಯಾ ವಿಜಯ್ ಕೈಗೆ ಒಂದು ಬೇಡಿನ ತಗಲಾಕಿದ್ರು. ಅಂದರೆ ಇವರು ಮೊದಲನೇದಾಗಿ ಎಲ್ಲವನ್ನು ಸಹಿಸ್ಕೊಂಡು ಮತ್ತು ಆ ಒಂದು ಊರಿನ ಜನರ ರಕ್ಷಣೆಗಾಗಿ ನಿಂತು ಅವರು ಒಂದು ಸ್ಟೇಷನ್ಗೆ ಅಥವಾ ಒಂದು ಕಾರಾಗೃಹಕ್ಕೆ ಅವರು ಹೋಗಿರ್ತಾರೆ ಅನಿಸುತ್ತೆ. ಯಾಕೆಂದರೆ ಮೊದಲನೇ ಪೋಸ್ಟ್ರಲ್ಲೂ ಕೂಡ ಒಬ್ಬರು ಹೆಣ್ಮಗಳಿದ್ರು, ಅವರು ಇವರು ಮಗಳೇನೆ ಮೋನಿಕಾ ವಿಜಯ್ ಅವರು. ಸೊ ಹೀಗಾಗಿ ಅವ್ರ ಕ್ಯಾರೆಕ್ಟರ್ ಕೂಡ ಹೇಗಿರುತ್ತೆ ಅಂತ ನೋಡಬೇಕು ಸಿನಿಮಾದಲ್ಲಿ. ನನ್ನ ಪ್ರಕಾರ ಇಷ್ಟು ಇರುತ್ತೆ, ಇನ್ನು ನೋಡೋಣ ಮುಂದೆ ಬರೋ ಪೋಸ್ಟ್ರಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ. ಬಾಯ್ ಫ್ರೆಂಡ್ಸ್.